ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತೀಸ್ ಫ್ಲೇವರ್ ಫ್ಯಾಕ್ಟ್ರಿ. ಇವತ್ತು ನಾನು ಬಿಸಿ ಬಿಸಿ ಆಗಿರೋಂಥ ಜೋಳದ ಮುದ್ದೆ ಅಥವಾ ಜೋಳದ ಸೂಪ್ ಅಂತ ನೀವು ಹೇಳ್ಬೋದು, ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬೇಕಾಗಿರೋ ತರಕಾರಿ, ಮೆಣಸಿನ್ಕಾಯಿ, ಶುಂಠಿ, ಕರಿಬೇವು ಎಲ್ಲವನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ. ಈಗ ಬಿಸಿ ಎಣ್ಣೆಗೆ ಜೀರಿಗೆ, ಆಮೇಲೆ ಸಾಸಿವೆ, ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ಲಿಟ್ ಮಾಡ್ಕೊಂಡಿರೋಂಥ ಮೆಣಸಿನ್ಕಾಯಿ, ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ 1 ನಿಮಿಷ ಬಾಡಿಸ್ಕೋತೀನಿ. ಈಗ ಇದಕ್ಕೆ ತುರಿದಿಟ್ಕೊಂಡಿರೋಂಥ ಗಜ್ಜರಿನ ಸೇರಿಸ್ಕೊಂಡು ಸ್ವಲ್ಪ ಬಾಡಿಸ್ಕೋತೀನಿ. ಈಗ ಸ್ವಲ್ಪ ನನ್ನ ಹತ್ರ ಬೆಳಗ್ಗೆಗೆ ಅಂತ ಇಟ್ಕೊಂಡಿರೋಂಥ ಸ್ವಲ್ಪ ಬೀನ್ಸ್ ಇತ್ತು, ಅದನ್ನು ಹಾಕೋತಾ ಇದ್ದೀನಿ. ಇಲ್ಲಿ ನಿಮಗೆ ಯಾವುದೇ ಥರದ್ದಂಥ ತರಕಾರಿ ಎಲ್ಲ ಹಾಕೋಬೋದು. ಆಮೇಲೆ ಅದಾಗೋವರೆಗೂ ಇಲ್ಲಿ 1 ಪಾತ್ರೆಗೆ ಸ್ವಲ್ಪ 1 ಕಪ್ಪಷ್ಟು ಜೋಳದ ಹಿಟ್ಟಿಗೆ 1 ಕಪ್ಪಷ್ಟು ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂಥರ ನೀರಾಗಿ ಹದವಾಗಿ ಕಲಿಸ್ಕೋಬೇಕು. ಇವಾಗ ಈ ತರಕಾರಿ ಇಟ್ಕೊಂಡಿರ್ತೀವಲ್ಲ, ಅದಕ್ಕೂ 4 ಲೋಟದಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರ್ಸ್ಕೋಬೇಕು. ಉಪ್ಪು ಹಾಕೋತಿದ್ದೀನಿ ಸ್ವಲ್ಪ. ಇವಾಗ ನೋಡಿ ಚೆನ್ನಾಗಿ ಕುದಿ ಬಂದಿದೆ. ಇದು ಇಷ್ಟು ಕುದಿ ಬರಬೇಕು. ಇವಾಗ ಉಪ್ಪಿಟ್ಟಿಗೆ ಹೆಂಗೆ ನಾವು ರವೆ ಹಾಕ್ತಾ ತಿರುಗಿಸ್ಕೋತೀವಿ, ಸೇಮ್ ಅದೇ ಥರ ಮಿಕ್ಸ್ ಮಾಡಿರೋಂಥ ಹಿಟ್ಟನ್ನು ಹಾಕ್ಕೊಳ್ತಾ ಕೈ ಆಡಿಸ್ತಾ ಇರಬೇಕು. ನಿಲ್ಲಿಸಿದ್ರೆ ಗಂಟಾಗುತ್ತೆ. ಈಗ ನೋಡಿ ನಾನು ಹಾಕ್ತಾ ಇದ್ದೀನಿ. ಇದೇ ಥರ ಸ್ವಲ್ಪ ತಿರುಗಿಸ್ತಾ ಇರಬೇಕು. ಅದು ಈಗ ಮುದ್ದೆ ಎಲ್ಲ ಕುದಿ ಬರೋಕ್ಕೆ ಶುರುವಾಗತ್ತೀಗ. ಇದೇ ಥರ ನಾನು ಬೇರೆ ಬೇರೆ ವೀಡಿಯೋಸು ಹೇಗೆ ಅನಿಸುತ್ತೆ ನಿಮಗೆ ಅಂತ ಕಮೆಂಟಲ್ಲಿ ನನಗೆ ತಿಳಿಸಿ. ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.